ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗಾಡಿ ನಿಲ್ಸೋಣ ಅಣ್ಣ, ಗಾಡಿ ನಿಲ್ಸೋಣ 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 ನಿಲ್ಸೋಣ. ಅಣ್ಣ ತೆಪ್ಪಾಯ್ತಣ್ಣ ಒಂದೇ ನಿಮಿಷ. ಪಾರು ಎಲ್ಲಿದೆ ಪಾರು? ಏನ್ ಬೇಕಪ್ಪ? ಅಣ್ಣ ಮಾರಿಗುಡಿತಾವ ನಾನೊಂದು ಹುಡುಗಿನ ಇಲ್ಲಿ ಕೂರಿಸಿದ್ರಣ್ಣ, ಇಲ್ಲೇ ಕೂತಿದ್ಲು. ಎಲ್ಲೋದ್ಲ ನೋಡು. ನೀವ್ ಯಾವ ಸ್ಟಾಪಲ್ಲಿ ಹೋಗ್ತಿದ್ರು ನೆಕ್ಸ್ಟ್ ಸ್ಟಾಪಲ್ಲಿ ಅವ್ರು ಇಳ್ಕೊಂಡು ಹೋದ್ರು. ಹೌದು, ಮುಂದಿನ ಸ್ಟಾಪಲ್ಲಿ ಇಳ್ಕೊಂಡ್ಲ? ಹೌದು. ಅವ್ರು ಪಾಪ ಮೊದಲೇ ನೊಂದಿದ್ಲು. ಮುಂದಿನ ಸ್ಟಾಪ್ ಅಂದ್ರೆ ಕೆರೆ. ಅಯ್ಯೋ ಮಕ್ಕಳವ, ಏನ ಅನಾಹುತ ಮಾಡ್ಕೋತಾಳ ಏನೋ. ಪಾರೋ ನೀನ್ ತಂಗಿ ಮದ್ವೆ ಆಗೋವರೆಗೂ ನಾನು ನಿನ್ ಜೊತೆನೆ ನಿಮ್ ಮನೆಯಲ್ಲೇ ಇರ್ತೀನಿ. ಪಾರೋ ನಿತ್ಕೋ ಪಾರೋ ಮುಂದಕ್ಕೆ ಹೋಗ್ಬೇಡ ಪಾರೋ, ನಿತ್ಕೋ ಪಾರೋ. ಏನ್ ಮಾಡ್ತಾ ಇದ್ಯಾ ಪಾರು? ಫಾರಿನ್ ಹೋಗುವಂತ ಬಸ್ಸಸ್ ಕಳ್ಸಿದ್ರೆ ಇಲ್ಲೇನ್ ಮಾಡ್ತಾ ಇದ್ಯಾ ಪಾರು? ಅಯ್ಯೋ ಶಿವನೇ ಪಾರು, ಪ್ರೀತಿ ಒಂದೇನ ಜೀವನ? ಅದನ್ನ ದಾಟಿ ಬೇರೆ ಜೀವನನೇ ಇಲ್ವಾ ಪಾರು? ಭಗವಂತ ಎಷ್ಟು ಒಳ್ಳೆ ಇದ್ದೇ ಕೊಟ್ಟವ್ ನಿಂಗೆ, ಇಡೀ ಊರಿಗೆ ಪಾಠ ಮಾಡ್ಬೋದು. ನೀನಿಂತ ನಿರ್ಧಾರ ತಗೊಳ್ಳದ ಸರಿ ಇಲ್ಲ ಪಾರು, ತೆಪ್ಪು ಅಲ್ಲ ಪಾರು. ಜೀವನದಾಗೆ 1000 ಸಮಸ್ಯೆ ಬರ್ತೈತೆ, ಅದ್ ಬರ್ತದೆ ಹೋಗ್ತದೆ. ಹಂಗಂತ ಪ್ರಾಣ ಕಳ್ಕೊಳ್ಳೋದಾದ್ರೆ ಈ ಜಗತ್ತಲ್ಲಿ ನೋಡಕ್ ಒಂದ್ ಜನನೂ ಇರ್ತಿರ್ಲಿಲ್ಲ ಪಾರು, ಇರ್ತಿರ್ಲಿಲ್ಲ ಪಾರು. ಏನೇ ಆಗ್ಲಿ ಪಾರು, ಈ ನಿರ್ಧಾರ ತೆಪ್ಪು. ದಯವಿಟ್ಟು ಹಿಂಗೆಲ್ಲ ಮಾಡಬೇಡ ಪಾರು. ಸಾಕು ಬಾವಾ, ನಾನು ಅಮೆರಿಕಕ್ಕೆ ಹೋಗೋದೋ ಬೇಡವೋ ಅಂತ ಯೋಚನೆ ಮಾಡಕ್ ಬಂದಿದ್ದೀನಿ. ನೀನ್ ಅನ್ಕೊಂಡಿರೋ ತರ ಇಲ್ಲೇನೋ ಮಾಡ್ಕೊಳ್ಳೋದಕ್ಕಲ್ಲ. ಏನಂದೆ ಪಾರು? ಏನ್ ಹೇಳ್ತಿದ್ಯಾ ಪಾರು? ನಿಂಗಳಿಗೆ ಹೋಗಕ್ ಇಷ್ಟ ಇಲ್ವಾ? ನಾನು ಅಲ್ಲಿಗೆ ಹೋಗ್ಬೇಕು ಅನ್ನೋದಕ್ಕೆ ಏನ್ ಕಾರಣ ಇರ್ಬೋದು ಅನ್ಸುತ್ತೆ. ಇನ್ನೇನ್ ಪಾರು, ನಿನ್ ಖುಷಿ, ನೀವ್ ಓದು, ನೀ ದೊಡ್ಡ ಡಾಕ್ಟರ್ ಆಗ್ಬೋದು, ನಿನ್ ಗುರಿ ಮುಟ್ಬೋದು ಅಂತ. ಅಲ್ಲಿ ಹೊಸ ಜಾಗ, ಹೊಸ ಜನ, ನಿಂಗೆ ನೆಮ್ಮದಿ ಸಿಗ್ತೈತೆ ಅಂತ. ಸರಿ, ನಾನು ಅಲ್ಲಿಗೆ ಹೋಗ್ಬಾರ್ದು ಅಂತ ಹೇಳೋದಕ್ಕೆ ಒಂದ್ ಕಾರಣ ಕೊಡು. ಒಂದೇ ಕಾರಣ ಕೊಡು ಸಾಕು. ಪಾರು, ಒಂದೇನ್ ಪಾರು, 100 ಕಾರಣ ಕೊಡ್ತೀವಿ. ಆದ್ರೆ ಒಂದು ಕಂಡೀಷನ್. ಏನ್ ಪಾರು? ನೀನು ನನ್ನ ಮಾವನ ಹಾಗೆ ಅಲ್ಲ, ಮೊದಲು ನನ್ನ ಫ್ರೆಂಡ್ ಆಗಿ ಕಾರಣ ಕೊಡು. ಆಮೇಲೆ ಮಾರಿಗುಡಿ ಶಿವು ಆಗಿ ಕಾರಣ ಕೊಡು. ಆಗ್ಲಿ ಪಾರು, ಆಗ್ಲಿ. ಪಾರು, ನೀನು ಅಲ್ಲಿಗೆ ಹೋಗೋಕ್ಕಿಂತ ಇಲ್ಲಿದ್ರೇನೆ ಒಳ್ಳೇದು. ಯಾಕೆ ಗೊತ್ತಾ?
ಇಲ್ಲಿ ನಿನ್ನವರಿದ್ದಾರೆ ಪಾರು, ನಿನ್ ಜನ ಅಂತವ್ರು ಪಾರು. ಅಲ್ಲಿ ನಿನ್ ಸುತ್ತ ಜನ ಇರ್ಬೋದು, ಆದ್ರೆ ನಿನ್ನವರಂತೂ ಯಾರು ಇರಕ್ಕಿಲ್ಲ ಪಾರು. ಪಾರು, ನಾನಾದ್ರೂ ಮಾತಾಡ್ಬೇಕು, ನಿನ್ ನೋವು ಹೇಳ್ಕೋಬೇಕು ಅಂದ್ರೆ ಅಲ್ಲಿ ಕೇಳಕ್ ಕಿವಿಗಳೇ ಇಲ್ಲ ಪಾರು. ಇಲ್ಲಿ 10 ಕಿವಿಗಳು ನಿನ್ ಮಾತು ಕೇಳಕ್ಕೋಸ್ಕರ ಕಾಯ್ತಾ ಇರ್ತದೆ ಪಾರು. ಅಲ್ಲಿ ನೀನು ಒಬ್ಬಂಟಿ ಐತೆ ಪಾರು, ಇಲ್ಲಿ ನೀನು ಒಬ್ಬಂಟಿ ಆಗಕ್ಕೆ ಬಿಡೋಕ್ಕಿಲ್ಲ. 24 ಗಂಟೆನೂ ನನ್ನ ತಂಗಿರು ನಿನ್ ಸುತ್ತ 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 ಬರ್ತಾ ಇರ್ತಾರೆ. ಅಲ್ಲಿ ನಿನ್ ಕಣ್ಣೀರ್ ಒರ್ಸಕ್ಕೆ ಯಾರು ಇರಲ್ಲ ಪಾರು. ಆದ್ರೆ ಇಲ್ಲಿ ನಿನ್ ಕಣ್ಣೀರ್ ಬರೋಕ್ಕೂ ಬಿಡೋಕಿಲ್ಲ ಪಾರು. ನಾವ್ ಯಾರು ಬಿಡೋಕಿಲ್ಲ ಪಾರು. ನೋಡು, ಈಗ ಶಿವವಾಗಿ ಹೇಳ್ತೀನಿ ಪಾರು, ನೀನ್ ನನ್ನ ತಂಗಿರಿಗೆ ಬರೀ ಅದಕ್ಕೆ ಅಲ್ಲ, ಅಮ್ಮ ಆಗಿದ್ದೆ. ಫಾರಿನ್ಗೆ ಹೋಯ್ತೀನಿ ಅಂತ ಹೇಳೋದ್ ಮ್ಯಾಕೆ ಹೇಳ್ಕೊಂಡು ಗೇಟೊಂದು ನಂಬ್ಕೊಂಡಿದ್ದಾರೆ ಗೊತ್ತೇನ್ ಪಾರು ನಿಂಗೆ? ಈ ದಿವಸ ಅವ್ರಿಗೆ ಯಾವುದೇ ನೋವಾಗ್ದಿರೋ ಥರ ನಾನು ನೋಡ್ಕೊಂಡಿವ್ನಿ. ಆದ್ರೆ ಈಗಿತ ನಂಗೆ ಅವ್ರ ಬೇಜಾರನ್ನ ಹೆಂಗ್ ಸಮಾಧಾನ ಮಾಡೋದು ಅಂತ ನಂಗೆ ಗೊತ್ತಾಗ್ತಿಲ್ಲ ಪಾರು. ಅವರೆಲ್ಲ ಆಟೋ ನೊಂದ್ಕೋತಾರೆ, ಆಟೋ ನೊಂದ್ಕೊಂಡಿದ್ದಾರೆ. ನಾನು ಹೋದ್ರೆ ನಿನ್ನ ತಂಗಿರಿಗೆಲ್ಲ ಬೇಜಾರಾಗತ್ತೆ, ನೋವಾಗತ್ತೆ. ಆದ್ರೆ ನಿನಗೆ ಬೇಜಾರಾಗಲ್ವಾ ಮಾವ? ಯಾರಿಗೂ ಬೇಜಾರಾಯ್ತದ ಪಾರು, ಹಂಗೆ ನಂಗೂ ಬೇಜಾರಾಯ್ತದೆ. ದೊಡ್ಡವ್ರು ಹೇಳಿಲ್ವಾ ಎಲ್ಲರೊಳಗೆ ಒಂದಾಗು ನೀನು ತಿಮ್ಮ ಅನ್ಕೊಂಡು, ಹಂಗೆ ಸುಮ್ಕಾಯ್ತೀನಿ ಆಟೆ. ಮಾವ, ನೀನು ಯಾರನ್ನಾದ್ರೂ ಪ್ರೀತಿಸ್ತಿದ್ಯಾ? ಅಣ್ಣನೂ ಒಂದು ಹುಡುಗಿನ ಪ್ರೀತಿಸ್ತಿದ್ದ, ನನಗೆಲ್ಲ ಗೊತ್ತಾಗಿದೆ. ಹಿಂಗ್ ಬಂದ್ ಹಂಗ್ ಹೋಗೋದಿಕ್ಕೆ ಯಾಕೆ ಬರ್ಬೇಕಿತ್ತು? ಯಾಕೆ ನಮ್ ಜೊತೆ ಎಲ್ಲ ಚೆನ್ನಾಗಿರ್ಬೇಕಿತ್ತು? ಬೇರೆ ಮನೆ ತರ ಅದಕ್ಕೆ ನಾನು ಜಗಳ ಆಡ್ಕೊಂಡಿದ್ದಿದ್ರೆ ಇವತ್ತು ಅತ್ತಿಗೆ ಹೋಗ್ಬೇಕಾದ್ರೆ ನಿಜವಾಗ್ಲೂ ಖುಷಿಯಾಗಿ ಕಳ್ಸ್ಕೊಡ್ತಿದ್ವಿ. ಅದಕ್ಕೆ ನಾನಿರು ಅಂದ್ರೆ ಹೀಗಿರ್ಬೇಕು ಅಂತ ಊರವರೆಲ್ಲ ಹೇಳುವಾಗ ಎಷ್ಟು ಖುಷಿ ಆಗ್ತಿತ್ತಲ್ವಾ? ಯಾರೋ ಮೂರನೇವ್ರು ಹೊಗಳಿ ಅಂತ ನಾವು ಹಾಗಿರ್ತಿದ್ದಲ್ಲ. ಮುಂಚೆಯಿಂದನು ನಮ್ಮ ಅದಕ್ಕೆ ಬಾಂಧವ್ಯನೇ ಆಗಿತ್ತಲ್ವಾ? ಈ ಊರೆಲ್ಲ ಮೇಲೆ ಯಾರ್ ಕಣ್ ಬಿತ್ತೋ ಏನೋ, ಒಂದ್ ಸ್ವಲ್ಪ ದಿನದಲ್ಲೇ ಅದಕ್ಕೆ ಹೊಂಟೋದ್ಲು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.